ನಮಸ್ಕಾರ ವೀಕ್ಷಕರೇ, ಸದಾ ಆರೋಗ್ಯವಂತರಾಗಬೇಕಿ. ನಿತ್ಯ ನಡಿಗೆ ಒಳ್ಳೆಯದು. ಉಗುರು ಸುತ್ತು ಆದರೆ ನಿಂಬೆಹಣ್ಣಿನ ಒಳಗೆ ಬೆರಳು ಇಡಿ. ಎದೆಹಾಲಿನ ಕೊರತೆಯೇ ನಿತ್ಯ ಎಳ್ಳು ಹಾಗೂ ಮೆತ್ತೆ ಸೇವಿಸಿರಿ. ಎಲುಬುಗಳ ನೋವೆ ನಿತ್ಯ ಬೆಳ್ಳುಳ್ಳಿ ಸೇವಿಸಿರಿ. ತುಟಿ ಸೀಳಿದರೆ ಹಾಲಿನ ಕೆನೆ ಹಚ್ಚಿರಿ. ಪಿತ್ತವೇ ಚಹಾ ಬದಲು ಕಷಾಯ ಸೇವಿಸಿರಿ. ಉಷ್ಣವೇ ಕಾಫಿ ಬದಲು ಕಸಗಸೆ ಹಾಲು ಸೇವಿಸಿರಿ. ಮರೆವು ಕಾಯಿಲೆಯೇ ಭ್ರಾಮರಿ ಪ್ರಾಣಾಯಾಮ ಮಾಡಿರಿ. ಬಹುಮೂತ್ರವೇ ದಾಲ್ಚಿನ್ನಿ ಚೆಕ್ಕೆ ಕಷಾಯ ಸೇವಿಸಿರಿ. ಮೂತ್ರ ಸರಾಗವಾಗಲು ಜೀರಿಗೆ ಕಷಾಯ ಉತ್ತಮ. ಆಯಾಸವೇ ಅಭ್ಯಂಗದ ಸ್ನಾನ ಮಾಡಿರಿ. ತೊದಲು ನುಡಿಯುತ್ತಿದ್ದರೆ ದಿನಾಲು ಶಂಖ ಊದಿರಿ. ಯೋಚನೆಯೇ ಯೋಜನೆ ಮಾಡಿರಿ. ಚೇಳು ಕಚ್ಚಿದರೆ ಹುಣಸೆ ಬೀಜ ತೇದು ಹಚ್ಚಿರಿ. ಮಕ್ಕಳಿಗೆ ಹೊಟ್ಟೆಯಲ್ಲಿ ಹುಳ ಆದರೆ ಬಿಸಿ ನೀರಿಗೆ ಅಡಿಕೆ ಪುಡಿ ಹಾಕಿ ಕುಡಿಸಿರಿ. ಚೇಳು ಕಚ್ಚಿದರೆ ದೇಶಿ ಆಕಳ ಸೆಗಣಿ ಹಚ್ಚಿರಿ. ಕಣಿಜಿರಿಗೆ ಕಚ್ಚಿದರೆ ಹುತ್ತದ ಮಣ್ಣು ಲೇಪಿಸಿರಿ. ಜರಿ ಕಡಿದರೆ ಶ್ರೀಗಂಧದಲ್ಲಿ ನಿಂಬೆಹಣ್ಣು ತೇದು ಲೇಪಿಸಿರಿ. ಮನಸ್ಸಿಗೆ ಶಾಂತಿ ಬೇಕೆ? ಮನಸ್ಸಿನಲ್ಲಿ ದುರಾಸೆ ಬರದಂತೆ ನೋಡಿಕೊಳ್ಳಿ. ಮಾನಸಿಕ ಚಂಚಲವೇ ಮೂಗಿನಲ್ಲಿ ಹಸುತುಪ್ಪ ಹಾಕಿರಿ. ಬೆವರು ಹೆಚ್ಚು ಬರುವುದೇ ನೆಲ್ಲಿಕಾಯಿ ರಸ ಸೇವಿಸಿರಿ. ಮೂಗು ಕಟ್ಟಿರುವುದೇ ಅರಶಿನ ಹೊಗೆ ಸೇವಿಸಿರಿ. ಸುಲಭ ಹೆರಿಗೆ ಆಗಬೇಕೆ? ಬಸಳೆ ಸೊಪ್ಪು ನಿಯಮಿತ ಸೇವಿಸಿ. ವಿಪರೀತ ನಿದ್ದೆಯೇ ಬೆಳಿಗ್ಗೆ ಕಿತ್ತಲೆ ರಸ ಸೇವಿಸಿರಿ. ನಿದ್ದೆ ಇಲ್ಲವೇ ಮೂಗಿನಲ್ಲಿ 2 ಹನಿ ಹಸುತುಪ್ಪ ಹಾಕಿರಿ. ಮಹಿಳೆಗೆ ಮುಖದಲ್ಲಿ ಕೂದಲು ಇದ್ದರೆ ಮುಖಕ್ಕೆ ಕಸ್ತೂರಿ ಅರಶಿನ ಲೇಪಿಸಿ. ಸಾಂಕ್ರಾಮಿಕ ಜ್ವರವೇ ಅಮೃತಬಳ್ಳಿ ಕಷಾಯ ಮತ್ತು ತುಳಸಿ ಕಷಾಯ ಸೇವಿಸಿ. ಮಕ್ಕಳಿಗೆ ಮುಟ್ಟು ದೋಷವೇ ತುಳಸಿ ಜೇನು ಸೇರಿಸಿ ಕುಡಿಸಿರಿ. ರಕ್ತ ಶುದ್ಧಿಯಾಗಲು ಕೇಸರಿಯುಕ್ತ ಹಾಲು ಸೇವಿಸಿರಿ. ಚರ್ಮ ದುರ್ಗಂಧವೇ ಹೆಸರು ಹಿಟ್ಟು ಸ್ನಾನ ಮಾಡಿರಿ. ಕಾಲಿಗೆ ಹಾನಿ ಆಗಿದೆಯೇ? ಉತ್ತರಾಣಿ ಸೊಪ್ಪು ಅರಶಿನ ಅರೆದು ಹಚ್ಚಿರಿ. ಮೊಣಕಾಲು ನೋವೇ ನಿತ್ಯ ವಜ್ರಾಸನ ಮಾಡಿರಿ. ಹೊಟ್ಟೆಯಲ್ಲಿ ಸಂಕಟವೇ ಎಳೆನೀರು ಸೇವಿಸಿರಿ. ಮಗು ಹಾಸಿಗೆಯಲ್ಲಿ ಮೂತ್ರ ಮಾಡಿದರೆ ನೀರಿನಲ್ಲಿ ಸ್ವಲ್ಪ ಜೇನು ಹಾಕಿ ಕುಡಿಸಿ. ಸಿಸರಿನ್ ಹೆರಿಗೆ ಬೇಡವೇ? ಹಿಂಬಡ ಎತ್ತರ ಪಾದರಕ್ಷೆ ಬಳಸಬೇಡಿ. ಜಲಶುದ್ಧಿ ಮಾಡಬೇಕೆ? ತಾಮ್ರದ ಪಾತ್ರೆಯಲ್ಲಿ ತುಳಸಿ ಹಾಕಿ ಕುಡಿಯಿರಿ. ಮಕ್ಕಳಿಗೆ ಕಂಡುಬೇನೆಯೇ? ತಾಯಿಯ ಎದೆಹಾಲು 2 ಹನಿ ಹಾಕಿರಿ. ವಾಂತಿಯಾದರೆ ಎಳೆನೀರು ಜೇನು ಸೇವಿಸಿರಿ. ಬೇದಿ ತುಂಬ ಆದರೆ ಅನ್ನ ಮಜ್ಜಿಗೆ ಊಟ ಮಾಡಿರಿ. ಜಿಗುಪ್ಸೆ ಆದರೆ ತತ್ಸಂಗ ಮಾಡಿರಿ. ಹಲ್ಲು ಸಡಿಲವಾಗಿದ್ದರೆ ದಾಳಿಂಬೆ ಸಿಪ್ಪೆ ಕಷಾಯದಲ್ಲಿ ಬಾಯಿ ಮುಕ್ಕಳಿಸಿ. ಕಾಮಲೆ ರೋಗಕ್ಕೆ ನಿತ್ಯ ಮೊಸರು ಸೇವಿಸಿರಿ. ಮರೆವು ಬರುವುದೇ? ನಿತ್ಯ ಸೇವಿಸಿ ಜೇನು. ಕೋಪ ಬರುವುದೇ? ಆಹಾರದಲ್ಲಿ ಕಾಳುಮೆಣಸು ಬಳಸಿರಿ. ಮೂಲವ್ಯಾಧಿಯೇ? ನಿತ್ಯ ಎಳ್ಳು ಸೇವಿಸಿ. ಮುಪ್ಪು ಬೇಡವೇ? ಕರಿಕೆ ರಸ ಸೇವಿಸಿರಿ. ನಿಶಕ್ತಿಯೇ? ದೇಶಿ ಆಕಳ ಹಾಲು ಸೇವಿಸಿ. ಇರುಳುಗಣ್ಣು ಇದೆಯೇ? ಕೃಷ್ಣ ತುಳಸಿ ರಸ ಕಣ್ಣಿಗೆ ಹಾಕಿ. ಕುಳ್ಳಗಿದ್ದರೆ ದಿನಾಲು ಪಪ್ಪಾಯ ಹಾಗೂ ನಿಂಬೆ ಬಳಸಿ. ತೆಳ್ಳಗಿರುವಿರೆ? ಹಾಲು ತುಪ್ಪ ಸೀತಾಫಲ ಸೇವಿಸಿ. ತೆಳ್ಳಗಾಗಬೇಕೆ? ನಿತ್ಯ ಬೆಳಿಗ್ಗೆ ಮತ್ತು ರಾತ್ರಿ ಬಿಸಿನೀರು ಸೇವಿಸಿ. ತುಂಬ ಹಸಿವು ಆದರೆ ದಿನಾಲು ನೆನೆಸಿದ ಶೇಂಗಾ ಸೇವಿಸಿ. ಬಾಯಾರಿಕೆ ಹೆಚ್ಚಾದರೆ ತುಳಸಿ ಸೇವಿಸಿರಿ. ಬಾಯಾರಿಕೆ ಇಲ್ಲವೇ? ದಿನಾಲು ಹಳೆಬೆಲ್ಲ ಸೇವಿಸಿ. ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ರಾಗಿ ಉಪಯೋಗಿಸಿ ಸಕ್ಕರೆ ತ್ಯಜಿಸಿ. ಸಾರಾಯಿ ದಾಸರೆ ಗೋಮೂತ್ರ ಸೇವಿಸಿ ಗೋಸೇವೆ ಮಾಡಿ. ರಕ್ತಹೀನತೆಯೇ? ದಾಳಿಂಬೆ ಹಾಗೂ ಪಾಲಕ್ ಸೇವಿಸಿ. ತಲೆ ಸುತ್ತುವುದೇ? ಬೆಳ್ಳುಳ್ಳಿ ಕಷಾಯ ಸೇವಿಸಿ. ದೃಷ್ಟಿದೋಷ ಪರಿಹಾರಕ್ಕೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಹಾಲು ಸೇವಿಸಿ. ಭಯವೇ? ಗೋಮೂತ್ರ ಸೇವಿಸಿ. ಸ್ವಪ್ನದೋಷವೇ? ತುಳಸಿ ಕಷಾಯ ಸೇವಿಸಿರಿ. ಅಲರ್ಜಿ ಇದೆಯಾ? ಅಮೃತ ಬಳ್ಳಿ ಕಷಾಯ ಸೇವಿಸಿ. ಬಿಳಿ ಕೂದಲೇ? ಮೂಗಿನಲ್ಲಿ ಬೇವಿನ ಎಣ್ಣೆ 2 ಹನಿ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಒತ್ತಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.